ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕಲೇ ನಿಮಗೆಲ್ಲ. ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ. ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ಸೊ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಜಸ್ಟ್ ವಿಡಿಯೋ ನೋಡ್ತಾ ಹೋಗಿ. ಸೊ 5 ದಿವಸದ ಹಿಂದೆ ಸಮೀರ್ ಎಮ್ ಡಿ ಅವರು ದೂತ ಸಮೀರ್ ಎಮ್ ಡಿ ಚಾನಲಲ್ಲಿ ಒಂದು ವಿಡಿಯೋನ ಹಾಕ್ತಾರೆ. ಆ ವಿಡಿಯೋದಲ್ಲಿ ಅವ್ರ ಹೆಸರು ಹೇಳ್ದೆ ಮಾಡಿದ್ರು ಕೂಡ ಅದು ಅವ್ರಿಗೆ ಅಂತ ಗೊತ್ತಾಗ್ತಿದೆ ಅಲ್ವಾ. ಸೊ ಪ್ರೈವೇಟ್ ಮಾಡಿಸಿದ್ದಾರೆ ಅಂದರೆ ಯಾರು ಮಾಡಿಸಿರ್ಬೋದು ಅನ್ನೋದು ಒಂದು ಐಡಿಯಾ ಇರುತ್ತೆ ಅಲ್ವಾ. ಜಸ್ಟ್ ಯೋಚನೆ ಮಾಡಿ. ಅದಾದಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಸಮೀರ್ ಅವರು ಎಲ್ಲೂ ಕೂಡ ಅದು ಒಂದು ಜೈನ್ ಟೆಂಪಲ್ ಅಂತ ಹೇಳಿಲ್ಲ. ಸೊ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಅಷ್ಟು ಹಿಂದೂ ದೇವಾಲಯಗಳು ಗೌರ್ಮೆಂಟ್ ಅಂಡರಲ್ಲಿ ಬರಬೇಕು. ಸೊ ಅದನ್ನು ಕೇಳೋದಕ್ಕೆ ಗೌರ್ಮೆಂಟ್ ಅವರು ಆ ದೇವಸ್ಥಾನದ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಜೈನ್ನ ಒಂದು ಪ್ರೈವೇಟ್ ಟೆಂಪಲ್ ಅಂತ ಪೇಪರ್ಸ್ ತೋರಿಸ್ತಾರೆ. ಸೊ ಅದನ್ನು ಸಮೀರ್ ಅವ್ರು ಹೇಳಿದ್ದೇ ಹೊರತು ಸಮೀರ್ ಎಲ್ಲೂ ಹೇಳಿಲ್ಲ ಈ ಒಂದು ಟೆಂಪಲ್ ಬಂದ್ಬಿಟ್ಟು ಜೈನ್ ಅಂತ. ಸುಮ್ಮನೆ ಏನಕ್ಕೆ ಇಲ್ಲದೇ ಇರೋ ಮ್ಯಾಟ್ರನ್ನ ಕ್ರಿಯೇಟ್ ಮಾಡಿಬಿಟ್ಟು ಅವ್ರ ಮೇಲೆ ಸುಳ್ಳು ಆಪಾದನೆಗಳನ್ನ ಹೊರಿಸ್ತಾ ಇದ್ದೀರಾ? ಸೊ ಇದನ್ನು ಸಮೀರ್ ಹೇಳ್ತಾ ಇಲ್ಲ ಇಟ್ಸ್ ಅ ಜೈನ್ ಟೆಂಪಲ್ ಅಂತ. ಅವ್ರು ಮಾಡಿಸಿರೋದೇ ಹಾಗೆ. ನೀವೇನೇ ಪ್ರಶ್ನೆಗಳು ಕೇಳೋದಾದ್ರೂ ಅದನ್ನು ಅವ್ರಿಗೆ ಕೇಳಿ, ಏನಕ್ಕೆ ಜೈನ್ ಟೆಂಪಲ್ ಅಂತ ಮಾಡಿದ್ದೀರಾ ಅಂತ ನೀವು ಅವ್ರನ್ನ ಕೇಳಬೇಕು, ಸಮೀರ್ ಅವ್ರನ್ನ ಅಲ್ಲ. ಸೊ ಇದನ್ನು ನಾನು ಪರ್ಟಿಕ್ಯುಲರಾಗಿ ಒಬ್ಬ ವ್ಯಕ್ತಿಗೆ ಹೇಳ್ತಾ ಇರೋದು, ಗುರು ಅನ್ನೋರಿಗೆ. ಅವ್ರು ಯಾರೋ ಒಬ್ರು ವಿಡಿಯೋ ಮಾಡಾಕಿರ್ತಾರೆ. ಸೊ ಇದೇ ವ್ಯಕ್ತಿ. ಸೊ ಈ ವ್ಯಕ್ತಿ ಏನಂತ ಹೇಳ್ತಾನೆ, ನೀವು ಏನಕ್ಕೆ ಈ ಥರ ಭೇದ ಭಾವ ಮಾಡ್ತಾ ಇದ್ದೀರಾ, ಇದು ಜೈನ್ ಟೆಂಪಲ್ ಅಂತ ಏನು ಕೇಳ್ತಾ ಇದ್ದೀರಾ, ಹಾಗೆ ಹೀಗೆ ಅಂತ ಏನೇನೋ ಮಣ್ಣು ಮಸಿ ಹೇಳಿದ್ದಾನೆ. ಸೊ ಫಸ್ಟು ವೀಡಿಯೋ ನೋಡಪ್ಪ, ಅದಕ್ಕೆ ಹೇಳೋದು ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ, ಕಂಪ್ಲೀಟಾಗಿ ವೀಡಿಯೋ ನೋಡಿ. ಏನಾದರೂ ಒಂದು ಅರ್ಥ ಆಗಬೇಕಂದ್ರೆ ಆ ಫುಲ್ ವೀಡಿಯೋ ನೋಡಿ ಅಂತ ಹೇಳೋದು. ಅದಕ್ಕೇನೆ ಅರ್ಧಂಬರ್ಧ ನೋಡ್ಬಿಡೋದು, ಅದ್ರ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಡ್ಬೇಕು ಅಷ್ಟೇ. ಒಟ್ಟಿನಲ್ಲಿ ಏನೋ ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ಬೇಕು. ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಬೇಡಿ. ಯೋಚನೆ ಮಾಡಿ, ಯಾರು ಸರಿ ಯಾರು ತಪ್ಪು ಯೋಚನೆ ಮಾಡಿ ಅದಾದಮೇಲೆ ವೀಡಿಯೋವನ್ನು ಮಾಡಾಕಿ. ಅದಾದಮೇಲೆ ಸರಿ ಆಯಿತು, ಸಮೀರ್ ಅವ್ರಿಗೆ ಇವಾಗ ಥ್ರೆಟ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬ್ರೋ ತುಂಬ ಹುಷಾರಾಗಿರಿ, ಓಕೆನಾ? ನೀವೇನು ಸಪೋರ್ಟ್ ಕೇಳಿದ್ದೀರಾ, ಓಕೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಥ್ರೆಟ್ಸ್ ಯಾರ ಕಡೆಯಿಂದ ಬಂದಿರ್ಬೋದು? ಅವ್ರ ಹೆಸರೇ ಹೇಳ್ದೆ ಏನು ಮಾಡದೆ ಮಾಡಿರೋ ವಿಡಿಯೋ ಅವ್ರಿಗೆ ಅಂತ ಅದು ಅರ್ಥ ಆಗ್ತಿದೆ ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೊಬೇಕು ಯಾರು ತಪ್ಪಿತಸ್ಥರು ಅಂತ. ಇದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಅವರು ಎಲ್ಲರೂ ಹೋರಾಡ್ತಾ ಇರೋದು. ದಯವಿಟ್ಟು ಆದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಸುಮ್ಮನೆ ಅವ್ರಿಗೆ ಬೈಕೊಂಡು ಓಡಾಡೋದು ಅದೆಲ್ಲ ಮಾಡಬೇಡಿ. ವೀಡಿಯೋ ಮಾಡಾಕೋದು, ಕೆಟ್ಟದಾಗ ಕಮೆಂಟ್ ಮಾಡೋದು. ಗುರು ಕಮೆಂಟ್ ಏನು ಗುರು, ಯಾರಿಗೆ ನಾನು ಸುಮ್ಮನೆ ಕುತ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಕಮೆಂಟ್ ಮಾಡೋದು ಅದೆಲ್ಲ. ಸೊ ಆ ಥರ ಕೆಟ್ಟದಾಗ ಕಮೆಂಟ್ ಮಾಡ್ತಿರೋರ್ಗೆ ನಾನು ಕೇಳ್ತಿರೋ ಪ್ರಶ್ನೆ, ನೀವು ಸೊಸೈಟಿಗೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ? ಈ ಥರ ಒಂದು ಇಶ್ಯೂದಲ್ಲಿ ಯಾವತ್ತಾದರೂ ಕೈ ಜೋಡಿಸಿದ್ದೀರಾ? ಏನೂ ಮಾಡಿಲ್ಲ ಅಂದಮೇಲೆ ನೀವು ಅವ್ರನ್ನ ಬೈಯೋ ಅಂತ ಹಕ್ಕು ಯಾರು ಕೊಟ್ಟಿದ್ದು ನಿಮಗೆ? ಏನಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಆ ಥರ ಬೈಯೋದು? ಮತ್ತೆ 35 ಲಕ್ಷ ಬೇರೆ ಇಸ್ಕೊಂಡು ವೀಡಿಯೋ ಮಾಡಾಕಿದ್ದಾರೆ ಹಾಗೆ ಹೀಗೆ ಅಂತ. ಗುರು ಯಾರು ಗುರು ಕೊಡ್ತಾರೆ 35 ಲಕ್ಷ ಅವನಿಗೆ? ಸಂತೋಷ್ ರಾವ್ ಕೊಟ್ಟಿದ್ದಾರಾ? ಸಂತೋಷ್ ರಾವ್ ಕಡೆಯವ್ರು ಕೊಟ್ಟಿದ್ದಾರಾ ಕಾಸನ್ನ? ಇಲ್ಲ ಸೌಜನ್ಯನ ಮನೆ ಕಡೆಯವ್ರು ಕೊಟ್ಟಿದ್ದಾರಾ? ಯಾರು ಕೊಟ್ಟಿದ್ದಾರೆ 35 ಲಕ್ಷ? 35 ಲಕ್ಷ ಇಸ್ಕೊಂಡು ವೀಡಿಯೋ ಮಾಡಾಕ್ತಾ ಇದ್ದಾನೆ. ಯಾರು ಕೊಟ್ಟರು 35 ಲಕ್ಷ? ಜಸ್ಟ್ ಥಿಂಕ್ ಮಾಡಿ. ಒಬ್ಬ ವ್ಯಕ್ತಿ ನಡೀತಾ ಇರೋ ಇಶ್ಯೂ, ಆ ಇಶ್ಯೂನ ಸೀರಿಯಸ್ನೆಸ್ ಅರ್ಥ ಮಾಡಿಕೊಂಡು ಆ ಇಶ್ಯೂ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿ, ಸುಮ್ಮನೆ ವೀಡಿಯೋ ಮಾಡಾಕಿಲ್ಲ ಅವನು, ಕಂಪ್ಲೀಟ್ ರಿಸರ್ಚ್ ಮಾಡಿದ್ದಾನೆ. ಟೈಮ್ ತೊಗೊಂಡು ರಿಸರ್ಚ್ ಮಾಡಿ ಆ ಒಂದು ವೀಡಿಯೋನ ಮಾಡಾಕಿದ್ದಾನೆ. ದಯವಿಟ್ಟು ಆದರೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಅದು ಬಿಟ್ಬಿಟ್ಟು ಇವಾಗ ನೋಡಿ ಅವ್ನಿಗೆ ಥ್ರೆಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾನು ಹೇಳ್ತಾ ಇರೋದು, ಸಮೀರ್ ಬ್ರೋ ತುಂಬ ಹುಷಾರಾಗಿರಿ. ನೀವೇನು ಕೇಳಿದ್ದೀರಾ ನಮ್ಮ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಯೂಟ್ಯೂಬ್ ಕಮ್ಯುನಿಟಿ ಆಗಿರ್ಬೋದು, ಸಪೋರ್ಟ್ ಮಾಡಿ ಅಂತ 100% ನಮ್ಮ ಸಪೋರ್ಟ್ ನಿಮ್ಗೆ ಇದ್ದೇ ಇದೆ ಬ್ರೋ. ಇದು ಇಶ್ಯೂ ನಡೆದಿರೋದು, ಸೊ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಾಕಬೇಕು ಅಂತ ಅವ್ರಿಗೆ ಸೀರಿಯಸ್ನೆಸ್ ಬಂದು ಅವ್ರು ಆ ಇಶ್ಯೂ ಬಗ್ಗೆ ರಿಸರ್ಚ್ ಮಾಡಿ ಟೈಮ್ ತೊಗೊಂಡು ವೀಡಿಯೋ ಮಾಡಾಕಿದ್ರೆ ಅವ್ರ ಬಗ್ಗೆ ಅಪಪ್ರಚಾರಗಳು. 35 ಲಕ್ಷ ಇಸ್ಕೊಂಡು ವೀಡಿಯೋ ಮಾಡಾಕ್ತಾ ಇದ್ದಾರೆ. ಒಂದು ಜಾತಿ ಧರ್ಮದ ಬಗ್ಗೆ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದ ಹೆಸರಾಗಲಿ, ಆಮೇಲೆ ಯಾರು ಇನ್ನೊಲ್ಲ ಅವ್ರ ಹೆಸರಾಗಲಿ,
ಎಲ್ಲೂ ಹೇಳಿಲ್ಲ. ಅಂದ್ರೂ ಅವ್ರಿಗೆ ಥ್ರೆಟ್ಸ್ ಬರ್ತಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ವಿಡಿಯೋ ಮಾಡಿರೋದು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. ನೀವು ಬರೇ ಸಮೀರ್ ಹಾಕಿರೋ ವಿಡಿಯೋನ ಬೇಕಾದ್ರೆ ಇವಾಗಲೂ ಸಿಗುತ್ತೆ. ಅದು ಬರೀ 8 ಅವರ್ಸ್ ಮಾತ್ರ ಪ್ರೈವೇಟ್ ಆಗಿದೆ, ಅದಾದ್ಮೇಲೆ ಪಬ್ಲಿಕ್ ಆಯಿತು. ಮತ್ತೆ ಅದು ಇವಾಗಲೂ ಸಿಗುತ್ತೆ 39 ಮಿನಿಟ್ಸ್ ವಿಡಿಯೋ. ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಬರೀ ಅವ್ರದ್ದು ಅಂತಲ್ಲ, ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವ್ರದ್ದು ಕೂಡ ನೋಡಿ. ಅದರಲ್ಲಿ ಗಿರೀಶ್ ಮಠನ್ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 6 ಜನ ಸಾಯ್ತಾರೆ ವಿಟ್ನೆಸ್ಗಳು. ಹೆಂಗ್ ಸತ್ರು? 6 ಜನ ವಿಟ್ನೆಸ್ಗಳನ್ನ ಸಾಯಿಸೋ ಅಷ್ಟು ಪವರು ಸಂತೋಷ್ ರಾವ್ಗಿದೆಯಾ? ಆ್ಯಂಡ್ ಫಸ್ಟ್ ಆಫ್ ಆಲ್ ಈಸ್ ಅ ಅನ್ಸೌಂಡ್ ಮೈಂಡ್ ಪರ್ಸನ್. ಅರೆ ಹುಚ್ಚ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ. ಆ ಮನಸ್ಥಿತಿಯಲ್ಲಿರೋಂಥ ವ್ಯಕ್ತಿ 6 ಜನನ ಸಾಯಿಸೋಂಥ ಪವರ್ ಅವನಿಗಿದೆಯಾ? ಜಸ್ಟ್ ಯೋಚನೆ ಮಾಡಿ, ಥಿಂಕ್ ಮಾಡಿ. ಆ್ಯಂಡ್ ಆ ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಒಂದ್ಸಲ ಫುಲ್ ವಿಡಿಯೋ ನೋಡಿ. ಅದೇ ಪ್ರಾಬ್ಲಮ್ ಆಗ್ತಿರೋದು, ಯಾರಾದ್ರೂ ಫುಲ್ ವಿಡಿಯೋ ನೋಡ್ತಾ ಇಲ್ಲ. ಸೊ ಏನೋ ಒಂದು ವಿಡಿಯೋ ಬಂತು, ಸ್ಕಿಪ್ ಮಾಡಿಬಿಟ್ಟು ವಿಡಿಯೋ ನೋಡ್ಬಿಡೋದು. ಓಕೆ, ಅದ್ರ ಕೆಳಗಡೆ ಕಮೆಂಟ್ ಹಾಕ್ಬಿಡೋದು. ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಅಂದರೆ ಸಪೋರ್ಟ್ ಮಾಡಿದ್ರೆ ಬ್ಲೈಂಡಾಗಿ ಸಪೋರ್ಟ್ ಮಾಡಬೇಡಿ. ಯೋಚನೆ ಮಾಡಿ, ಓಕೆ ಈ ಒಂದು ಇಶ್ಯೂ ಇದು ಕರೆಕ್ಟಾಗಿದೆಯಾ? ಓಕೆ ಇದಕ್ಕೆ ನಾನು ಸಪೋರ್ಟ್ ಮಾಡ್ಬೋದಾ? ಸಪೋರ್ಟ್ ಮಾಡಿ. ಇದು ಸಪೋರ್ಟ್ ಮಾಡೋವಂಥ ಇಶ್ಯೂ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಷ್ಟೋ ಜನಕ್ಕೆ ಕೆಟ್ಟದಾಗ ಕಮೆಂಟ್ ಮಾಡೋರು ನಿಮ್ಮ ಮನೇಲಿ ಈ ಥರ ಒಂದು ಇಶ್ಯೂ ಆಗೋವರೆಗೂ ಹೇಳ್ತಾರಲ್ಲ, ಅವ್ರ ಬುಡಕ್ಕೆ ಬೀಳೋವರೆಗೂ ಅವ್ರಿಗೆ ಅರ್ಥ ಆಗಲ್ಲ ಅಂತ. ಅದೇ ಥರನೇ ನಿಮ್ಮ ಮನೇಲಿ ಈ ಥರ ಒಂದು ಘಟನೆ ನಡೆಯೋವರೆಗೂ ನಿಮಗೆ ಬುದ್ಧಿ ಬರೋದಿಲ್ಲ, ನಿಜವಾಗ್ಲೂ ಬುದ್ಧಿ ಬರೋದಿಲ್ಲ. ದಯವಿಟ್ಟು ಸಮೀರ್ಗೆ ಸಪೋರ್ಟ್ ಮಾಡಿ. ಇವಾಗ ಅವನು ತುಂಬ ಕಷ್ಟದಲ್ಲಿದ್ದಾರೆ ಸಮೀರ್ ಅವರು. ಯಾಕೆಂದರೆ ಥ್ರೆಟ್ಸ್ ಕಾಲ್ ಎಲ್ಲ ಬರ್ತಾ ಇದೆ. ಸೊ ಬ್ರೋ ತುಂಬ ಹುಷಾರಾಗಿರಿ ಬ್ರೋ. ನಾವಂತೂ ನಿಮ್ಗೆ 100% ಸಪೋರ್ಟ್ ಮಾಡ್ತೀವಿ. ನಾನೇ ಅಂತಲ್ಲ, ತುಂಬ ಜನ ಆಲ್ರೆಡಿ ಸಪೋರ್ಟ್ ಮಾಡ್ತೀವಿ ಅಂತೇಳಿ ವಿಡಿಯೋ ಮಾಡಾಕ್ತಿದ್ದಾರೆ. ಅವರು ಸಪೋರ್ಟ್ ಮಾಡ್ತಾರೆ, ನಾವು ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಹುಷಾರಾಗಿರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಥರ ವಿಷಯಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ನೀವು ನೋಡೋಕ್ಕೆ ಹೋಗ್ಬೇಡಿ ವೀಡಿಯೋಸ್ನ. ಒಂದು ಇಶ್ಯೂ ಬಗ್ಗೆ ಕಂಪ್ಲೀಟ್ ಹಿಸ್ಟ್ರಿನ ಅವ್ನು ತೆಗೆದ್ಬಿಟ್ಟು ಇಟ್ಟಿದ್ದಾನೆ ಅಂದರೆ ಅವ್ನು ಸುಮ್ಮನೆ ವಿಡಿಯೋ ಮಾಡೋಕ್ಕಾಗುತ್ತಾ? ಅದು ಅಷ್ಟು ಕ್ಲಾರಿಟಿ, ಅಷ್ಟು ಇದು ಹೀಗೆ ನಡೆದಿರೋದು ಅಂತ ಹೇಳ್ತಿದ್ದಾನೆ ಅಂದರೆ 100% ಅವ್ನು ಆ ವಿಷಯ ಬಗ್ಗೆ ರಿಸರ್ಚ್ ಮಾಡಿರ್ತಾನೆ, ತಿಳ್ಕೊಂಡಿರ್ತಾನೆ. ದಯವಿಟ್ಟು ಸುಮ್ಮನೆ ಸುಳ್ಳು ಆರೋಪಗಳನ್ನ ಮಾಡಬೇಡಿ, ಕೆಟ್ಟದಾಗ ಕಮೆಂಟ್ ಮಾಡಬೇಡಿ. ನಾನು ಕಮೆಂಟ್ ಮಾಡೋರಿಗೆ ಅದೇ ಪ್ರಶ್ನೆ ಕೇಳ್ತಾ ಇರೋದು, ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ? ಅವ್ನು ಅಟ್ಲೀಸ್ಟ್ ವೀಡಿಯೋ ಮಾಡಾಕ್ಬಿಟ್ಟು ಒಂದು ಅವೇರ್ನೆಸ್ ಆದರೂ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನಿಮ್ಮ ಕಂಟ್ರಿಬ್ಯೂಷನ್ ಏನಿದೆ? ಏನೂ ಇಲ್ಲ ಅಂದಮೇಲೆ ಕುತ್ಕೊಂಬಿಡಿ ಸುಮ್ಮನೆ ಮನೆಯಲ್ಲಿ, ಸುಮ್ಮನೆ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಇದ್ಬಿಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಈ ಥರ ಎಲ್ಲ ವೀಡಿಯೋ ಮಾಡಾಕ್ಕೊಂಡು ಬೇಡ. ಅರ್ಥ ಮಾಡ್ಕೊಳ್ಳಿ. ಅವನು ಯಾವುದೇ ರೀತಿ ದೇವಸ್ಥಾನಕ್ಕೆ ಧಕ್ಕೆ ಆಗೋ ಥರ ಮಾತಾಡಿಲ್ಲ. ಅವನು ಯಾರಿಗೂ ಧಕ್ಕೆ ಥರ ಮಾತಾಡಿಲ್ಲ. ಅವನು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸಿದ ನಾವು ವಿಡಿಯೋದಲ್ಲಿ. ದಯವಿಟ್ಟು 39 ನಿಮಿಷದ ವಿಡಿಯೋ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಅರ್ಥ ಆಗುತ್ತೆ. ಪ್ರತಿಯೊಂದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅವನು. ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಇದಕ್ಕೋಸ್ಕರನೇ ಹೋರಾಡ್ತಿರೋರು ತುಂಬ ಜನ ಹೋರಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗಿರ್ಬೋದು, ಆಮೇಲೆ ಗಿರೀಶ್ ಮಠಣ್ಣನವರಾಗಿರ್ಬೋದು. ಇವ್ರಿಗೆಲ್ಲ ಸಪೋರ್ಟ್ ಮಾಡಿ. ಆಗಿಲ್ವಾ? ಸುಮ್ಮನೆ ಕುತ್ಕೊಂಬಿಡಿ. ಅದು ಬಿಟ್ಬಿಟ್ಟು ಅವ್ರ ವೀಡಿಯೋಸ್ ಏನೋ ಒಂದು ಇಂಟರ್ವ್ಯೂ ಆಗಿರುತ್ತೆ, ಆ ಕೆಳಗಡೆ ಬಂದ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಇನ್ನೊಂದು ಸಮೀರ್ಗೆ ಬಂದಿದ್ದ ಕಮೆಂಟ್ ನಾನು ಇದನ್ನು ಓದಿದೆ. ಅಲ್ಲೇ ಕಮೆಂಟ್ ಸೆಕ್ಷನಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ. ಫೇಮಸ್ ಆಗಬೇಕು ಅಂತ. ಗುರು ಅವ್ನು ಆಲ್ರೆಡಿ ಫೇಮಸ್ ಅಂತೂ ಆಗಿರಲಿಲ್ಲ, ಬಟ್ ಅವ್ನು ಫಸ್ಟಿಂದನೇ ಜನರಿಗೆ ಗೊತ್ತು ಅವನು ಸಮೀರು. ಸರಿನಾ? ಅವ್ನಿಗೆ ಈ ವಿಡಿಯೋ ಮಾಡಿಬಿಟ್ಟು ಫೇಮಸ್ ಆ ಥರ ಮಾಡೋದಾದ್ರೆ ಬೇಜಾನ್ ಕಂಟೆಂಟ್ಸ್ಗಳು ಸಿಗುತ್ತೆ ಅವನಿಗೆ. ಸರಿನಾ? ಈ ವಿಡಿಯೋ ಏನಕ್ಕೆ ಮಾಡಿದ್ದು? ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಸೊಸೈಟಿಯಲ್ಲಿ ಏನು ನಡೀತದೆ ಅಂತ ತೋರಿಸೋದಕ್ಕೋಸ್ಕರ ಹೋದ. ಇವಾಗ ಅವ್ನು ಕಷ್ಟದಲ್ಲಿದ್ದಾನೆ. ದಯವಿಟ್ಟು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಮ್ಮನೆ ಅಪಪ್ರಚಾರಗಳು ಬೇಡ, ಕಮೆಂಟ್ ಸೆಕ್ಷನಲ್ಲಿ ಬೈಗಳಗಳು ಬೇಡ. ಒಳ್ಳೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಒಂದು ಇಶ್ಯೂವಿನ ಸೀರಿಯಸ್ನೆಸ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಎವಿಡೆಂಟಾಗಿ ಗೊತ್ತಾಗ್ತದೆ ಯಾರು ಮಾಡಿರೋದು ಅಂತ ಅಂದರೂ ಕೂಡ ಅವ್ರ ವಿರುದ್ಧ ಏನೂ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ಏನು ಮಾಡೋದಂತ ಯೋಚನೆ ಮಾಡೋದು ಬಿಟ್ಬಿಟ್ಟು ಯಾರೋ ಒಬ್ಬ ಏನೋ ಮಾಡಾಕಿದ್ರೆ ಫೇಮಸ್, ಯಾವನೋ ಒಬ್ಬ ಕಮೆಂಟ್ ಹಾಕಿದ ಫೇಮಸ್ ಆಗಬೇಕು ಅಂತ ಹಿಂಗೆಲ್ಲ ಮಾಡಾಕ್ತಿದ್ಯಾ ಗುರು? ಅವನು ಫಸ್ಟಿಂದನೇ, ಅವನೇನು ನೆನ್ನೆ ಮೊನ್ನೆ ಬಂದವನಲ್ಲ ಯೂಟ್ಯೂಬ್ಗೆ. ಹಂಗೆ ನಾನು ನೆನ್ನೆ ಮೊನ್ನೆ ಬಂದವನು ಯೂಟ್ಯೂಬ್. ಪಾಪ ಫಸ್ಟಿಂದನೇ ಅವನೇನೋ ಒಂದು ಯೂಟ್ಯೂಬಲ್ಲಿ ಮಾಡ್ಕೊಂಡು ಬಂದು ಇವಾಗ ಒಂದು ಇಶ್ಯೂ, ಓಕೆ ಇದ್ರ ಮೇಲೆ ನಾನು ಮಾತಾಡಬೇಕು ಅಂತ ಅವ್ನ ಬುದ್ಧಿ ಬಂದು ರಿಸರ್ಚ್ ಮಾಡಿರೋಂಥ ವೀಡಿಯೋನ ನೀವೆಲ್ಲರೂ ಈ ರೀತಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡ್ತಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ತುಂಬ ಥ್ಯಾಂಕ್ ಯು. ನೀವುಗಳು ಮಾಡದೇ ಇರೋಂಥ ಕೆಲಸನ ಅವ್ನು ಮಾಡಿದ್ದಾನೆ, ಸರಿನಾ? ದಯವಿಟ್ಟು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಿಮ್ಮಂದವ್ರು ಒಂದ್ಸಲ ಹೋಗೋ ವಿಡಿಯೋ ನೋಡಿ, ತುಂಬ ಕ್ಲಿಯರಾಗಿ ಹೇಳಿದ್ದಾನೆ, ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಎಲ್ಲರಿಗೂ ಜನರಿಗೆ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅಂದ್ರೂ ನೀವು ಈ ಥರ ಅಪಪ್ರಚಾರಗಳು ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ಯೂಸ್ಲೆಸ್. ನಿಜವಾಗ್ಲೂ ನಿಮ್ಮ ತಲೆಗಳನ್ನ ತಗೊಂಡೋಗಿ ಯಾವುದಾದ್ರೂ ಬೆಂಕಿಲಿ ಹಾಕಿ. ಇವಾಗ ಅವರೇ ಮಾಡಿರೋದು ಅಂತ ಹೇಳೋದಕ್ಕೆ ಯಾವುದಾದ್ರೂ ಒಂದು ರೀಸನ್ ಇರಬೇಕಾ? ಆ ರೀಸನ್ ನಿಮಗೆ ಆ ವಿಡಿಯೋಗಳಲ್ಲಿ ಸಿಗುತ್ತೆ. ಥರ್ಡ್ ಐ ಯೂಟ್ಯೂಬ್ ಚಾನಲ್ ಅವರು ಪ್ರತಿಯೊಂದನ್ನು ಪಿನ್ ಟು ಪಿನ್ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಈ ಜಾಗದಲ್ಲಿ ಇದಾಗಿದ್ದು, ಈ ಜಾಗದಲ್ಲಿ ಇದು ಪ್ರತಿಯೊಂದು ತೋರಿಸ್ತಿದ್ದಾರೆ. ಹೋಗಿ ನೋಡಿ, ಒಮ್ಮೆ ಹೋಗಿ ನೋಡಿ. ನಿಮ್ಗೆ ಆ ವಿಡಿಯೋ ಅರ್ಥ ಆಗಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೋಡಿ. ಈ ವಿಡಿಯೋ ಕೆಳಗಡೆ ಆ ಲಿಂಕ್ ಕೊಟ್ಟಿದ್ದೀನಿ. 6 ಜನ ಹೇಗೆ ಸತ್ರು ಅಷ್ಟು ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ನೋಡಿ, ಒಂದ್ಸಲ ವಿಡಿಯೋ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇ ಯೋಚನೆ ಮಾಡಿ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬಾರ್ದು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು. ಆ್ಯಂಡ್ ಸಮೀರ್ ಬ್ರೋ, ತುಂಬ ಥ್ಯಾಂಕ್ ಯು ಸೋ ಮಚ್ ಆ ವಿಡಿಯೋ ಮಾಡಿ ಹಾಕಿರೋದಕ್ಕೆ. ಆ್ಯಂಡ್ ನಿಮಗೆ ಆ ವಿಡಿಯೋಯಿಂದ ಪ್ರಾಬ್ಲಮ್ ಆಗಿದೆ ಗೊತ್ತು. ಸೊ ಪ್ಲೀಸ್ ಹುಷಾರಾಗಿರಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಪ್ಲೀಸ್ ಹುಷಾರಾಗಿರಿ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್.